ಎಲ್ಲ ನಮ್ಮ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಸರ್, ಈ ಕರುಗಳನ್ನ ನೀವು ಎಷ್ಟ್ ದಿವಸ ಹಾಲು ಕೊಡ್ತೀರಾ ಸರ್ ಕರುಗಳಿಗೆ? ಕರುಗಳಿಗೆ ನಾವು ಹಾಲುನ ಹುಟ್ಟಿದ 100 ದಿವಸ ಹಾಲು ಕುಡಿಸ್ತೀವಿ. 100 ದಿನ. ಕರು ಇಷ್ಟೊಂದು ಫಾಸ್ಟ್ ಆಗಿ ಬರ್ಲಿಕ್ಕೆ ಕಾರಣ ಹುಟ್ಟಿದ 20 ತಿಂಗಳಿಗೆ, ಇವತ್ತು ಹೆಣ್ಣುಗರು ಹುಟ್ಟೈತೆ ಅಂದ್ರೆ ನಮ್ಮ ಮನೇಲಿ 20 ತಿಂಗಳಿಗೆ ಕರು ಆಗ್ತದೆ. ಸೊ ಅಷ್ಟು ಗ್ರೋತ್ ಆಗಿ ಬರ್ಲಿಕ್ಕೆ ಮೇನ್ ಅದಕ್ಕೆ ತಾಯಿ ಹಾಲು ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಹಾಲ್ನ ಕುಡಿಸ್ತವ್ರೆ ಯಾವ ಡೆವಲಪ್ಮೆಂಟ್ಸ್ ಬರಲ್ಲ. ಕರು ಮೊದಲನೇ ತಿಂಗಳು ಬಂದು 3 ಲೀಟರ್ ಕುಡಿಸ್ತೀವಿ, ಬೆಳಿಗ್ಗೆ 3, ಸಂಜೆಲಿ 3. ಎರಡನೇ ತಿಂಗಳು ಬಂದು 5 ಲೀಟರ್ ಕುಡಿಸ್ತೀವಿ. ಮೂರನೇ ತಿಂಗಳು ಬಂದು 4 ಲೀಟರ್ ಕುಡಿಸ್ತೀವಿ. 100 ದಿವಸ ಕುಡಿಸ್ತೀವಿ. ಅದು ಪ್ರತಿದಿನ ಕನಿಷ್ಠ 6 ಲೀಟರ್ ಹಾಲು ಕುಡಿಸೋದ್ರಿಂದಲೇ ಈ ಮಟ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಇದು ನೋಡಿ, ಇದೊಂದು 6 ತಿಂಗಳದು, ಅದೊಂದು 4 ತಿಂಗಳದು, 5 ತಿಂಗಳದು, ಅದೊಂದು 4, ಅದು ಹಾಲೆ ಪ್ರೆಗ್ನೆಂಟ್ ಆಗಿದೆ. ಅದ್ರ ಪಕ್ಕದೊಂದು 6 ತಿಂಗಳ ಗಬ್ಬ, ಅದ್ರ ಪಕ್ಕದೊಂದು 3 ತಿಂಗಳ ಗಬ್ಬ, ಅಲ್ಲೊಂದು ಹಾಲು ಕುಡಿತಾ ಇದೆ. ಹಿಂಗ್ ಡಿಸೈನ್ ಮಾಡಿದೀವಿ. ಈಗ 8 ತಿಂಗಳು ಗಬ್ಬ ಆಗಿರೋ ಹಸು ಆ ಕಡ್ಸು ನಾವು ಸಾಕಿರೋದು ಅಲ್ಲಿ ವಾಳಿಗೆ ಬಂದ್ರೆ ಅದ್ರಲ್ಲಿ ಒಂದು ಹಿಡಿದು ಮಾರಾಟ. ದೊಡ್ಡ ಹಸುಗಳನ್ನೇ ಮಾರ್ಬಿಡ್ತೀವಿ. ಕಡ್ಸು ಮನೇಲಿ ಬ್ರೀಡ್ ಅಂದ್ರೆ ಮನೇಲಿ ಚಿಕ್ಕ ಏಜಿಂದ ಇಟ್ಕೋಬೇಕು. ಅದ್ರಲ್ಲಿ ಸೀನಿಯರ್ ಮೋಸ್ಟ್ನೇ ತೆಗಿಬೇಕಲ್ಲ. ಸರ್, ನೀವೀಗ ಎಷ್ಟು ತಿಂಗಳಿಗೆ ಈಟಿ ಕೊಡಿಸ್ತೀರಾ ಕರುಗಳಿಗೆ? 1 ವರ್ಷದ ಮೇಲೆ 2 ತಿಂಗಳಿಗೆ ಕೊಡಿಸ್ಬಿಡ್ತೀವಿ. 2-3 ತಿಂಗಳು, ಒಂದ್ ತಿಂಗಳು ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. 14-15 ತಿಂಗಳೊಳಗೆ. ಸರ್, ಕರುಗಳಿಗೆ ಏನ್ ಫೀಡ್ ಮಾಡ್ತೀರಾ ನೀವು? ಹಸುಗೆ ಏನ್ ಕೊಡ್ತೀವಿ ಅದೇ ಫೀಡ್ ನೀವು ಉಕ್ ಮಾಡೋದು. ಹಸುಗೆ 4.25 kg ಕೊಡ್ತೀವಿ, ಕರುಗಳಿಗೆ 1 kg ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ 4 kgದು ಒಂದು ಬಕೆಟ್ ಅಲ್ಲಿ ಎಲ್ಲ ನೆನೆ ಹಾಕಿರ್ತೀವಿ. ಆ 4 kg ಬಕೆಟ್ ನ ಎಲ್ಲಕ್ಕೂ ಹಾಕ್ತಿವಿ 1 kg ಅಂತ ಕರುಗಳಿಗೆ. ಸರ್, ನೀವು ಕ್ರಾಸಿಂಗ್ ಬರಕ್ಕೆ ಬೇರೆ ತರ ಫೀಡ್ ಏನು ಮಾಡಲ್ಲ? ಕ್ರಾಸಿಂಗ್ ಬರಕ್ಕೆ ಅಂತ ಏನ್ ಫೀಡ್ ಮಾಡಲ್ಲ. ಅವು ಚೆನ್ನಾಗಿ ಒಳ್ಳೆ ಊಟ, ಒಳ್ಳೆ ಕರೆಕ್ಟ್ ಆಗಿ ನೋಡ್ಕೊಂಡು ಚೆನ್ನಾಗಿ ಬೆಳೆದ್ರೆ ಅಲ್ಲೇ ಅದೇ ಕ್ರಾಸಿಂಗ್ ಬರುತ್ತೆ. ಅದೇ ಕ್ರಾಸಿಂಗ್ ಅಷ್ಟೇ. ಫಿಸಿಕಲಿ ಫಿಟ್ನೆಸ್ ಇದ್ರೆ ಎಲ್ಲ ಕ್ರಾಸಿಂಗ್ ಬರುತ್ತೆ. ಫಿಟ್ನೆಸ್ ಇಲ್ಲದವ್ರು ಯಾವ್ದು ಬರಲ್ಲ. ಯಾವ್ದು ಕ್ರಾಸಿಂಗ್ ಅಷ್ಟೇ. ಜಸ್ಟ್ ಲಾಜಿಕಲ್. ಅಲ್ಲ, ನಮ್ ಜನಗಳು ನಾನು ನೋಡಿದೀನಿ ಹಳ್ಳಿ ಕಡೆ ಕೆಲವು ಅದೇ ಅಲ್ಲ ಕಲೆ ಅಂದ್ರೆ ಹಾಲು. ಅದು ಹುಟ್ಟಿದಾಗ ಹಾಲ್ನ ಕುಡ್ಸಕ್ ಹೋಗಲ್ಲ ಇವರು. ದಿನಕ್ಕೆ 7 ಲೀಟರ್ ಹಾಲು ಎಲ್ಲಿ ಕುಡಿಸ್ತಾರೆ? ಹಂಗೆ ಅದಕ್ಕೆ 7 ಲೀಟರ್ ಹಾಲು ಕುಡಿಸಿದಾಗ ಅದ್ರ ಹೇಗ್ ಬರುತ್ತೆ? ಹಾಲು ಕುಡಿಯೋ ಟೈಮಲ್ಲಿ ಹಾಲು ಕುಡಿಬೇಕು. ಹಿಂಡಿ ಟೈಮಲ್ಲಿ ಹಿಂಡಿ ತಿನ್ಬೇಕದು. ಹಾಲು ಕುಡಿಯೋ ಟೈಮಲ್ಲಿ ಇವ್ರು 1 ದಿವಸ 2 ದಿವಸ ಇಟ್ಟಿರ್ತಾರೆ. ದಿನ 20 ಲೀಟರ್ ಹಾಲು ಕರೀತಾರೆ. ಅದ್ರಲ್ಲಿ 7 ಲೀಟರ್ ಎಲ್ಲಿ ಹಾಕ್ತಾರೆ ಇವ್ರು? ಅದಕ್ಕೆ ಹಂಗಾಗಿ ಅವ್ರ ಹತ್ರ ಹೊಟ್ಟೆ ಹಾಕೊಂಡು ಗೆಂಡ ಹಾಕೊಂಡು 2 ವರ್ಷಕ್ಕೆ ಬರೋದ 4 ವರ್ಷಕ್ಕೆ ಬರ್ತದ ಆಗಲ್ಲ ಕ್ರಾಸಿಂಗಿಗೆ. ಹಂಗಾಯ್ತದ. ಸರಿ ಸರ್. ಕೆಲವರು ಎಲ್ರು ಹಂಗಿರಲ್ಲ. ಹೇಳಿದ್ ವಿಚಾರ ಯಾಕೆ ಬರಲ್ಲ, ಕೆಲವು ಬರಲ್ಲ ಅಂತ ನೀವು ಕೇಳಿದ್ಕೆ ನಾನು ಗೊತ್ತಾಯ್ತು. ಸರ್, ಈಗ ನೀವು ಈಗ ಸಾಕ್ತಾ ಇದೀರಲ್ಲ ಕರುಗಳನ್ನ ನೀವು ಎಷ್ಟು ವರ್ಷ ಇಡ್ತೀರಾ ಸರ್? ನಿಮ್ಮ ಕರುಗಳನ್ನ ಎಷ್ಟು ವರ್ಷ ಇಡ್ತೀರಾ ನೀವು? ಅದೇ ನಾನು ವರ್ಷಕ್ಕೆ ಈಗ 20 ಹಸು ಇಟ್ಟಿದ್ದೀನಿ ಅಂದ್ರೆ ವರ್ಷಕ್ಕೆ 5 ವರ್ಷ ಅಂದ್ರೆ 4 ವರ್ಷಕ್ಕೆ ಆಲ್ಮೋಸ್ಟ್ ಅಲ್ಲಿರೋ 20 ಹಸು ಹೊಂಟೋಗಿರ್ತವೆ. 4 ವರ್ಷಕ್ಕೆ 4 ವರ್ಷದಲ್ಲಿ ಹೊಂಟೋಗಿರ್ತವೆ ಎಲ್ಲ. ವರ್ಷಕ್ಕೆ 5 ಹೋಯ್ತವೆ, 5 ಎಂಟ್ರಿ ಆಯ್ತವೆ. ಓಕೆ ಓಕೆ. 4ರಿಂದ 5 ಹಸು ತಯಾರಾಗಿ ಮಾರಾಟ ಆಗ್ತಾ ಇರ್ತದೆ. ಈಗ ಅಲ್ಲೇ 3 ಗಬ್ಬ ಅದಿದೆಯಲ್ವಾ? 3 ಗಬ್ಬ ಅಂದ್ರೆ 3 ಹಸುನ್ ಮಾರ ಹಾಕ್ಬೋದು ನಾನು ಮುಂದಕ್ಕೆ. ಇದು ಬಂದ ಹಿಡಿಗೆ ಅಲ್ಲೊಂದು ಮಾರ ಹಾಕ್ತೀನಿ. ಅದು 5ನೇ ತಿಂಗಳಾದ್ಮೇಲೆ 5 ತಿಂಗಳಿಗೆ ಇನ್ನೊಂದು ಹೋಯ್ತದೆ. ಅದೊಂದು 3 ತಿಂಗಳಾಗಿದೆ ಅಂದ್ರೆ ಅದ್ರ ಆಚೆಗೆ 6 ತಿಂಗಳಿಗೆ ಒಂದೊಂದು ಹೋಯ್ತದೆ. ಇಲ್ಲಿ ರೆಡಿಯಾಗಿ ನಿಲ್ಬೇಕು ಕರು ಹಾಕ್ಲಿಕ್ಕೆ ಮನೆ ಕಟ್ಸು. ಆಗ ಮಾತ್ರ ಒಂದು ಡಿಸ್ಪ್ಯಾಚ್ ಮಾಡ್ತೀವಿ. ಈಗ ಒಂದು 15 ಡೇಸ್ ಬ್ಯಾಕ್ ಕೊಟ್ಟಿದೀವಿ ಒಂದು ಹಸುನ. ಇನ್ನು 2 ತಿಂಗಳು 2.5 ತಿಂಗಳು ಬಿಟ್ರು ಒಂದು ಸಿಗುತ್ತೆ. ಸಿಗ್ತಾ ಇರ್ತದಂಗೆ 3 ತಿಂಗಳು ಅಥವಾ 4 ತಿಂಗಳಿಗೆ ಒಂದು ಹೋಗ್ತಾ ಇರ್ತದೆ. ನಮ್ ರೈತರಿಗೆ ಇನ್ನೊಂದು ವಿಷಯ ಹೇಳಕ್ ಬಯಸ್ತೀನಿ ನಾನು. ಏನಪ್ಪಾ ಅಂದ್ರೆ, ನೀವು ಹಸ್ಕೊಳ್ ಬೇಕು ಅಂದ್ರೆ ಮುಂಚೆಲೆ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ ತಳ ಇರ್ಬೋದು, ಇನ್ನೊಂದಾಗಿರ್ಬೋದು, ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ನಿಮ್ಗೆ ಹಸುಗಳು ತುಂಬಾ ಉತ್ತಮವಾಗಿರೋ ಹಸುಗಳು. ಆಮೇಲೆ ಯಾವ್ದೋ ಡ್ಯಾಮೇಜ್ ಇರೋದು ಇನ್ನೊಂದು ಯಾರಿಗೂ ರೈತರಿಗೆ ಕೊಡಲ್ಲ. ಇವರು ರೈತರಾಗಿರೋದ್ರಿಂದ ತುಂಬಾ ಉತ್ತಮವಾಗಿರೋ ನಿಮ್ಗೆ ಹಸುಗಳು ಸಿಗುತ್ತೆ ಇಲ್ಲಿ. ಯಾವಾಗ್ಲೂ ಸಿಗಲ್ಲ. ಅಲ್ಲ, 4 ತಿಂಗಳಿಗೆ 3 ತಿಂಗಳಿಗೆ ಸಿಗುತ್ತೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಕೊಡ್ತೀನಿ ಇದ್ದಾಗ ಬಂದು ನೀವು ಖರೀದಿ ಮಾಡ್ಬೋದು ರೈತರೆ. ಈಗ ನುಗ್ಗೇಳಿ ಹತ್ರ ಬಸವನಪುರ ಮಂಜಣ್ಣ ಅಂತ ಅವ್ರು ತಗೊಂಡೋದ್ರು. 1,18,000 ಕೊಟ್ಟೆ. ಸರ್, ಎಷ್ಟು ಲೀಟರ್ ಹಾಲು ಕೊಡೋದು ಸರ್? ಅದು 15 ಲೀಟರ್ 14-15 ಲೀಟರ್ ಬರೋದು. 3ನೇ ಕರ ಆಯ್ತು ನಾನು ಕೊಟ್ಟಿದ್ದು.